ನೀಟ್ ವಿರುದ್ಧದ ಪ್ರತಿಭಟನೆಗೆ ಅಣ್ಣಾ ಹಜಾರೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆ ಮೌನ ಪ್ರತಿಭಟನೆ ಶುರು ಮಾಡಿಕೊಂಡಿದ್ದಾರೆ. ಬಹಳ ದಿನಗಳಾಗಿತ್ತು ಅಣ್ಣಾ ಹಜಾರೆ ಕಾಣಿಸ್ತಾ ಇರಲಿಲ್ಲ. ಏನೇನೋ ಆಗ್ರಹ ಮಾಡಿಕೊಂಡು ಸತ್ಯಾಗ್ರಹ ಮಾಡಿದವರು ಹೆಚ್ಚು ಕಡಿಮೆ 12 ವರ್ಷ ಆಗಿರಬೇಕು. ಅಣ್ಣಾ ಹಜಾರೆ ಅವರು ಏನೂ ಮಾತನಾಡ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಓಕೆ ಇದೆ ಅಂತ ದೇಶದಲ್ಲಿ, ಓಕೆ ಇಲ್ಲ ಅಂತನ ಗೊತ್ತಿಲ್ಲ ನಮಗೆ. ಎಲ್ಲ ಓಕೆನಾ ಈಗ? ಅಣ್ಣಾ ಹಜಾರೆ ಪ್ರಕಾರ ನಡೀತಾ ಇದೆಯಾ? ಏನೋ ಲೋಕಪಾಲ್ ಎಲ್ಲ ಹೇಳ್ತಾ ಇದ್ದರು. ಇದಾದಮೇಲೆ ಬಹಳ ವರ್ಷಗಳಾದಮೇಲೆ ಅಣ್ಣಾ ಹಜಾರೆ ಅವರು ಇದೀಗ ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆದಿದ್ದಾರೆ. ಶಿರಡಿಯ ಅಹಲ್ಯ ನಗರದಲ್ಲಿ 2 ಗಂಟೆಗಳ ಕಾಲ ಧರಣಿ ಮಾಡಿದ್ದಾರೆ. ಅವರು ವಾಡಿಯಾ ಪಾಕ್ನ ಗಾಂಧಿ ಸ್ಮಾರಕದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆಗಳ ಸಮಯವನ್ನು ಕೊಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಅವರು ಪ್ರಧಾನಿ ಮೋದಿಯವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿರೋದೇನು ಅಂತ ನೋಡಿದ್ರೆ, ಹಿಂಸಾಚಾರ ಮತ್ತು ಪೊಲೀಸ್ ಕ್ರಮ ಅತ್ಯಂತ ನೋವಿನಿಂದ ಕೂಡಿದೆ. ಪ್ರತಿಭಟನಾಕಾರರ ಅಸಮಾಧಾನವನ್ನು ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಾಗಿ ನೋಡಬಾರದು. ಪ್ರತಿಭಟನಾಕಾರರ ಅಸಮಾಧಾನ, ಅವರ ಕೋಪ, ಅವರ ಸಿಟ್ಟಿದೆಯಲ್ಲ, ಇದನ್ನು ಲಾ ಆ್ಯಂಡ್ ಆರ್ಡರ್ ನೆಲೆಗಟ್ಟಲ್ಲಿ ನೋಡಬಾರದು. ಲಾ ಆ್ಯಂಡ್ ಆರ್ಡರ್ಗೆ ಇವರ ಅಸಮಾಧಾನ, ಇವರ ಪ್ರತಿಭಟನೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿದೆ, ಇದು ಪ್ರಾಬ್ಲಮ್ ಮಾಡುತ್ತೆ ಎನ್ನುವ ದೃಷ್ಟಿಕೋನದಲ್ಲಿ, ಆಯಾಮದಲ್ಲಿ, ವ್ಯೂ ಪಾಯಿಂಟಲ್ಲಿ ನೋಡಬಾರದು. ಬದಲಾಗಿ ಇದೊಂದು ಸಮಾಜದ ಯಾತನೆ, ಸಮಾಜದ ಎಕ್ಸ್ಪೆಕ್ಟೇಷನ್, ಜನ ನಿರೀಕ್ಷೆ ಮಾಡ್ತಿರುವುದು ಎನ್ನುವ ಆಯಾಮದಲ್ಲಿ ನೋಡಬೇಕು. ಪ್ರತಿಭಟನೆ ಮಾಡಿದ ತಕ್ಷಣ ಕಾನೂನು ಸುವ್ಯವಸ್ಥೆ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಗಲಾಟೆ ಮಾಡಿಬಿಡ್ತಾರೆ, ಇದನ್ನು ನೋಡಿದ ಈ ಕನ್ನಡಕದಿಂದ ನೋಡೋದು ಬಿಟ್ಬಿಡಿ. ಅದನ್ನು ಸಮಾಜದ ಪೇಯ್ನ್, ಅದು ಸಮಾಜದ ಎಕ್ಸ್ಪೆಕ್ಟೇಷನ್, ಅದು ಆ ಆಯಾಮದಲ್ಲಿ ನೋಡಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿಬಿಟ್ರೆ ಸರ್ಕಾರ ಬಿದ್ದು ಹೋಗ್ಬಿಡುತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟುಬಿಟ್ರೆ ಸರ್ಕಾರ ಬೀಳಲ್ಲ, ಪತನವಾಗ ಕಾರಣ ಆಗಲ್ಲ. ಅದು ಕಾರ್ಯವನ್ನು ಹೆಚ್ಚು ಜವಾಬ್ದಾರಿಯುತ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ಪ್ರತಿಭಟನಾಕಾರರ ಕೂಗನ್ನು ತಾಳ್ಮೆಯಿಂದ ಆಲಿಸಿಕೊಳ್ಳಿ. ವಿಶ್ವಾಸದ ವಾತಾವರಣ, ಸರ್ಕಾರದ ಮೇಲೆ ಅವ್ರಿಗೊಂದು ಟ್ರಸ್ಟ್, ವಿಶ್ವಾಸ ಬರಬೇಕದು. ಅಂಥ ವಾತಾವರಣ ಕ್ರಿಯೇಟ್ ಆಗಲಿ. ಅಲ್ಲಿ ಸಕಾರಾತ್ಮಕ ಸಂವಾದ, ಪಾಸಿಟಿವ್ ಕಮ್ಯುನಿಕೇಷನ್, ಅದರ ಮೂಲಕ ಸೊಲ್ಯೂಷನ್ ಸಾಧ್ಯ. ಅದನ್ನು ಕಂಡುಕೊಳ್ಳಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ने पंतप्रधान नरेंद्र मोदी को जो लिखा था, अहिंसा के मार्ग से कोई भी प्रश्न छूटता है, हिंसा करने से प्रश्न छूटेगा नहीं, हिंसा से और कम बढ़ेगा। अहिंसा, मैंने 22 अनशन किए, अहिंसा 22 अनशन, 22 मेरे ऊपर अनशन हो गए, लेकिन हिंसा नहीं किया। स्टूडेंट युवा शक्ति एक राष्ट्र शक्ति है। राष्ट्र शक्ति को अगर राष्ट्र शक्ति है, ये युवा शक्ति राष्ट्र शक्ति को राष्ट्र शक्ति